ಹಾಯ್ ಎವ್ರಿವನ್, ಈಗ ನಾವು ಫೈಂಡ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ಅ ಟ್ರಯಾಂಗಲ್ ನೋಡೋಣ. ಯಾವ ರೀತಿಯಲ್ಲಿ ಟ್ರಯಾಂಗಲ್ಸನ್ನು ಫೈಂಡ್ ಮಾಡೋದಂತ ಈಗ ನೋಡೋಣ. ಇಲ್ಲಿ 1 2 3 ಇಲ್ಲಿ ಸೈಡಲ್ಲಿ ನೋಡ್ಬೋದು. ಇಲ್ಲಿ 1 2 3 ಟ್ರಯಾಂಗಲ್ಸ್, ಇಲ್ಲಿ 1 2 3 ಟ್ರಯಾಂಗಲ್ಸ್, ಕೆಳಗಡೆನೂ ಕೂಡ 3 ಟ್ರಯಾಂಗಲ್ಸ್ ಕಾಣ್ತಾ ಇದ್ದಾವೆ ನಮಗೆ. ಸೊ ಈ ಥರ ಇದ್ದಾಗ ನಾವು 1 2 3 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಮುಂದ್ಗಡೆ ಆ್ಯರೋ ಮಾರ್ಕ್ ಹಾಕಿ ಒಂದಕ್ಕೆ ಒಂದು ಆ್ಯಸ್ ಇಟ್ ಇಸ್ ಹಾಗೆ ಇಡಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಎಡಿಷನ್ ಮಾಡಬೇಕು. 1 + 2 ಏನಾಗುತ್ತೆ 3 ಆಗುತ್ತೆ, 3 ಬರೀಬೇಕು. ನೆಕ್ಸ್ಟ್ ಮತ್ತೆ ಕ್ರಾಸ್ ಎಡಿಷನ್ ಏನಾಗುತ್ತೆ 3 + 3 ಏನಾಗುತ್ತೆ 6 ಆಗುತ್ತೆ. ನೆಕ್ಸ್ಟ್ ಇವೆಲ್ಲವನ್ನು ಕೂಡ ನಾವು ಆ್ಯಡ್ ಮಾಡಬೇಕು. 6 + 3 + 1 ಏನಾಗುತ್ತೆ 10 ಆಗುತ್ತೆ. ಪ್ಲಸ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಿನಿಂದ ಒಂದನ್ನು ಬಿಟ್ಟು ನೆಕ್ಸ್ಟ್ ಬರುವಂತಹ ನಂಬರನ್ನು ಏನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 6 ಇದೆ, ಕೆಳಗಿನಿಂದ 6 ಬಿಡಬೇಕು. ನೆಕ್ಸ್ಟ್ 3 ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 1 ಬಿಡಬೇಕು. ಈ ಥರ ಮಾಡ್ಬೇಕು ನಾವು. ಸೊ ಇಲ್ಲಿ 10 + ಏನಾಗುತ್ತೆ ಇಲ್ಲಿ 3 ಆಗುತ್ತೆ. ಸೊ ಇಲ್ಲಿ 3ಗೆ ರೈಟ್ ಮಾರ್ಕ್ ಹಾಕಿರಬೇಕು. ಸೊ ಇಲ್ಲಿ 10 + 3 ಏನಾಗುತ್ತೆ 13 ಆಗುತ್ತೆ. ಸೊ ಇಲ್ಲಿ there are 13 ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತ ಹೇಳ್ಬೋದು. ಅದೇ ರೀತಿಗೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿ ಕೂಡ 1 2 3 4, ಇಲ್ಲಿ 1 2 3 4, ಇಲ್ಲಿ 1 2 3 4 4 ಟ್ರಯಾಂಗಲ್ಸ್ ಕಾಣ್ತಾ ಇದ್ದಾವೆ ಮೂರು ಸೈಡ್ ಕೂಡ. ಸೊ ಇವಾಗ ನಾವು 1 2 3 4 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೊಂಡು ಯಾರೋ ಮಾರ್ಕ್ ಹಾಕಿ ಒಂದನ್ನು ಒಂದು ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ಎಡಿಷನ್ ಮಾಡಬೇಕು. 1 + 2 ಏನಾಗುತ್ತೆ 3, ನೆಕ್ಸ್ಟ್ 3 + 3 6, ನೆಕ್ಸ್ಟ್ 6 + 4 10, ನೆಕ್ಸ್ಟ್ ಇವೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು. 10 + 6 + 3 + 1 ಏನಾಗುತ್ತೆ 20 ಆಗುತ್ತೆ. ಪ್ಲಸ್ ಮತ್ತು ಕೆಳಗಿನಿಂದ ಒಂದನ್ನು ಬಿಟ್ಟು ಒಂದನ್ನು ರೈಟ್ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ 10 ಬಿಡ್ರಿ, 6 ರೈಟ್ ಮಾರ್ಕ್ ಮಾಡಿ. ನೆಕ್ಸ್ಟ್ 3 ಬಿಡಬೇಕು, ಒಂದನ್ನು ರೈಟ್ ಮಾರ್ಕ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು. ಸೊ ಇಲ್ಲಿ 6 + 1 ಏನಾಗುತ್ತೆ 7 ಆಗುತ್ತೆ. ಸೊ 20 + 7 ಮಾಡಿದರೆ ಏನಾಯಿತು 27. there are 27 ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತ ಹೇಳ್ಬೋದು. ಅದೇ ರೀತಿಗೆ ಫಾರ್ಮುಲಾ ಕೂಡ ಹಾಕಿ ಮಾಡ್ಬೋದು. 2n² - 5. ಇಲ್ಲಿ 4 ಟ್ರಯಾಂಗಲ್ಸ್ ಇದೆಯಲ್ಲ 4² ಮಾಡಬೇಕು. 4² ಅಂದರೆ 16 × 2 ಅಂದರೆ 32, 32 - 5 ಅಂದರೆ 27. ಸೊ ಇದು ಫಾರ್ಮುಲಾ 6 ಟ್ರಯಾಂಗಲ್ ಅಥವಾ 7 8 9 ಜಾಸ್ತಿ ಟ್ರಯಾಂಗಲ್ಸ್ ಕೊಟ್ಟಾಗ ಇದು ಕರೆಕ್ಟ್ ಆನ್ಸರ್ ಬರಲ್ಲ. ಸೊ ನಾವು ಈ ಮೆಥಡ್ ಏನು ಮಾಡಿದ್ದೀವಲ್ಲ 1 2 3 4 ಬರ್ಕೊಂಡು ಯಾರೋ ಮಾರ್ಕ್ ಹಾಕಿ ಎಡಿಷನ್ ಮಾಡಿ ಕ್ರಾಸ್ ಎಡಿಷನ್ ಏನು ಮಾಡ್ತೀವಲ್ಲ ಇದೇ ಕರೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಮೆಥಡ್ ಮೂಲಕ ನಾವು ಟ್ರಯಾಂಗಲ್ಸನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು.